ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದಲ್ಲಿ 28ನೇ ವಾರ್ಡ್ ನೀಲಕಂಠೇಶ್ವರ ಕ್ಯಾಂಪ್ ಬೈಪಾಸ್ ರಸ್ತೆ ಗಂತಗಲ್ಲಿ ಹೋಗುವಂತ ಬೈಪಾಸ್ ರಸ್ತೆಯಲ್ಲಿ ಒಂದು ಚರ್ಚ್ ಇದೆ, ಧಾರ್ಮಿಕ ಚರ್ಚ್ ಇದೆ. ಭಾನುವಾರ ದಿನ 40 ರಿಂದ 50 ಜನ ಈ ಚರ್ಚಿನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಅದರ ಎದುರುಗಡೆ ಒಂದು ಬೂಸ್ಟರ್ ಟವರ್ ನಿರ್ಮಾಣ ಮಾಡಿ 60 ರಿಂದ 70 ಜನ ಆ ಟವರ್ ಸುತ್ತ ವಾಸ ಮಾಡುತ್ತಿದ್ದಾರೆ. ಅವ್ರಿಗೆ ತುಂಬಾ ತೊಂದರೆ ಆಗುತ್ತಂತೆ. ಅಲ್ಲಿನ ನಿವಾಸಿಗಳು ದೂರಿದ್ದಾರೆ. ಅಲ್ಲಿನ ನಿವಾಸಿಗಳು ನಗರಸಭೆಗೆ ಟವರ್ ಇಂದ ನಮಗೆ ಬಹಳಷ್ಟು ಅನಾನುಕೂಲ ಆಗುತ್ತಂತೆ ತಕರಾರು ಅರ್ಜಿ ಕೊಟ್ಟರು ಸಹ ನಗರಸಭೆದವರು ಜೀವನದ ಬಗ್ಗೆ ಚಲಾಟವಾಡ್ತಿದ್ದಾರೆ. ಪೌರವ್ಯಕ್ತರು ಸ್ಥಳ ಪರಿಶೀಲನೆ ಮಾಡದೆ ಪರವಾನಗಿ ನೀಡಿದ್ದು ಅಪರಾಧ ಅಂತೇಳಿ ಅಲ್ಲಿನ ನಿವಾಸಿಗಳು ದೂರಿದ್ದಾರೆ. ಟವರ್ ಇಂದ ಆಗ್ತಕ್ಕಂಥ ಅನಾನುಕೂಲತೆಗಳು ಪಕ್ಷಿಗಳು ಪ್ರಾಣಿಗಳಿಗೆ ಬಹಳಷ್ಟು ಜೀವಕ ಹಾನಿ ಇದೆ. ಅದ್ರ ಪಕ್ಕದಲ್ಲಿ ಲಿಟ್ಲ್ ಆರ್ಟ್ಸ್ ಸ್ಕೂಲ್ ಇದೆ, ಸಾವಿರಾರು ಮಕ್ಕಳು ಓದುವಂತ ಸ್ಕೂಲ್, ವೃದ್ಧಾಶ್ರಮ ಇದೆ, ಬನ್ನಿ ಮಾಂಕಾಳಿ ದೇವಸ್ಥಾನ ಇದೆ, ಚರ್ಚ್ ಇದೆ. ಭಾನುವಾರ ದಿನ 50 ರಿಂದ 60 ಜನ ಇಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಚರ್ಚ್ ಇದೆ. ಇವರೆಲ್ಲ ಸಹ ತಕರಾರು ಅರ್ಜಿ ಕೊಟ್ಟರು ಸಹ ನಗರಸಭೆ ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ಳದೆ ಕೈಕಟ್ಟಿ ಕುಂತ ನಗರಸಭೆ ಪೌರಾಯುಕ್ತರು ಜನಜೀವನ ಬಗ್ಗೆ ಹುಡುಗಾಟ ಆಡದೆ ಸ್ಥಳ ಪರಿಶೀಲನೆ ಮಾಡಿ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡುವಂತ ಪೌರಾಯುಕ್ತರು ಇವತ್ತು ಆದೇಶ ಪತ್ರ ನೀಡಿದ್ದಾರೆ. ಅಂದ್ರೆ ಬಹಳಷ್ಟು ದುಃಖಕರ ವಿಚಾರ ಅಂತೇಳಿ ನಗರಸಭೆಯ ಸಿಬ್ಬಂದಿಗೆ ಅಲ್ಲಿನ ನಿವಾಸಿಗಳು ಚೀಮಾರಿ ಹಾಕಿದ್ದಾರೆ. ಟವರ್ದ ಬಗ್ಗೆ ಖ್ಯಾತ ವೈದ್ಯರಾದಂತ ಎಲುಬು ಕೀಲು ತಜ್ಞರಾದ ಡಾಕ್ಟರ್ ರಾಮಕೃಷ್ಣ ಅವರು ನಮ್ಮ CBS ಪ್ರತಿನಿಧಿಯೊಂದಿಗೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾಜಿ ನಗರಸಭೆ ಸದಸ್ಯರಾದ ರಾಘವೇಂದ್ರ ಸುತ್ತಮುತ್ತಲಿನ ನಿವಾಸಿಗಳು ನಮ್ಮ CBS ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ. ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ. ಒಬ್ಬರನ್ನೊಬ್ಬರು ದೋಚಿದರೇನು, ಸುಲಿಗೆಯ ಮಾಡಿ ಬದುಕಿದರೇನು. ಒಬ್ಬರನ್ನೊಬ್ಬರು ದೋಚಿದರೇನು, ಸುಲಿಗೆಯ ಮಾಡಿ ಬದುಕಿದರೇನು. ಕೊಲೆಯನ್ನೇ ಮಾಡಿದರೇನು, ಅನ್ಯಾಯ ಮಾಡಿದರೇನು. ಹಾಯಾಗಿ ಬಾಳೋಕೆ ದಾರಿ ಉಂಟು. ಸಾಕ್ಷಿಯು ದೊರಕದ ಜಾಣ್ಮೆಯ ತೋರುತ್ತ ಗೆಲುವ ಪಡೆದರೆ ಸತ್ಯ ಅಳುತ್ತಿದೆ. ಸ್ಟಾಪ್ ಮಾಡ್ತಾ ಇದ್ದೀವಿ. ರೆಸಿಡೆನ್ಸಿಯಲ್ ಏರಿಯಾ, ಶಾಲೆ ಇರ್ತಕ್ಕಂಥ ಏರಿಯಾ, ಚರ್ಚ್ ಇರ್ತಕ್ಕಂಥ ಏರಿಯಾ, ದೇವಸ್ಥಾನ ಇರ್ತಕ್ಕಂಥ ಇದು ಹೇಳಿ ನೀವು ಒಂದು ವಾರ ಟೈಮ್ ತೊಗೊಂಡು ಸ್ಟಾಪ್ ಮಾಡೋದು ಸ್ಟಾಪ್ ಮಾಡಿ ವಾರ ಟೈಮ್ ಸರ್. ಅದು ಹುಬ್ಬಳ್ಳವರಿಗೆ ಕಾಂಟ್ಯಾಕ್ಟ್ ಕೊಟ್ಟರು, ಅದು ಬೂಸ್ಟ್ ಟವರ್ ಅಂತ ಇದು ಮಾಡಕತ್ತ. ಅದು ಏರ್ಟೆಲ್, ವೋಡಾಫೋನ್ ಎಲ್ಲ ಮಿಕ್ಸ್ ಆಗಿ ಅವರು ಇದು ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್ ಥರ ಮಾಡೋದು ಥರ. ಒಂದೇ ಒಂದು ರೆಸಿಡೆನ್ಸಿಯಲ್ ಏರಿಯಾ, ಶಾಲೆ ಇರ್ತಕ್ಕಂಥ ಏರಿಯಾ, ಚರ್ಚ್ ಇರ್ತಕ್ಕಂಥ ಏರಿಯಾ, ದೇವಸ್ಥಾನ ಇರ್ತಕ್ಕಂಥ ಏರಿಯಾ ಟವರ್ ಹಾಕಕ್ಕೆ ಪರ್ಮಿಷನ್ ಐತೆ. ಯಾಕಂದ್ರೆ ಆಮೇಲೆ ಫಸ್ಟ್ ಆಫ್ ಆಲ್ ಕೊಟ್ಟರೆ ನಾವು ಮತ್ತೆ ಬುಧವಾರ DC ಅವ್ರಿಗೆ ಹೋಗಿ ಬಂದು ನಾನು ಯಾಕೆ ಬರ್ತಾ ಗೊತ್ತಿಲ್ಲ ನನಗೆ. ಆಮೇಲೆ ಸಾರ್ವಜನಿಕರು ಯಾವುದು ಆಗಿರ್ಬೋದು
ಬರೀ ಏನೋ ಕುಣಿ ಕೊಡಕಂತಂದ್ರೆ ಏನು ಮಾಡ್ತಾರ ಮನೆ ಕಟ್ತಾರ ಅಂತ ಅದರಲ್ಲಿ ಮನೆಗೆ ಕುಣಿಗೆ ಏನು ಸಂಬಂಧ ನಾವು ಆಲ್ರೆಡಿ ಲೆಟ್ರ್ ಕೊಟ್ಟ ಮೇಲೆ ಮತ್ತೆ ಪುನಃ ಇವರು ಡೇಟ್ ಎಷ್ಟನೇ ತಾರೀಕಿಗೆ ಕೊಟ್ಟರೆ ಅಪ್ರೂವ್ ಮಾಡಕ್ಕೆ 4-5 ಕೊಟ್ಟರೆ ನಾವು ಕೊಟ್ಟಿರೋ ಡೇಟ್ ಅಲ್ಲ ನಾವು ಕೊಟ್ಟಿರೋ ಡೇಟ್ನೇ ಬೇರೆ ಐತಿ. ಒಂದು ತಿಂಗಳಾದ್ಮೇಲೆ ಇವ್ರು ಅಪ್ರೂವ್ ಮಾಡಿರೋ ರಾಜೇಶ್ ಮಾತಾಡಿ ಒಂದು ದೊಡ್ಡ ಟೈಮ್ ತೊಗೊಂಡ್ರೆ ನೆಕ್ಸ್ಟ್ ಸೋಮವಾರ ಅಂತ ತೊಗೊಂಡ್ರೆ ಅಷ್ಟರಲ್ಲಿ ನಾವೇನು ಕಾನೂನು ಹೋರಾಟ ಮಾಡೋದು ಮಾಡ್ತೀವಿ. ನಿಮ್ದೇನು ಪ್ರೊಸೀಜರ್ ಐತಿ ನೀವು ಮಾಡಿ, ಗುರುಜನ ನೀವೇನು ಮಾಡೋದು ಮಾಡಿ. ಈ ಥರ ಗಲಾಟೆಗೆ ನೋಟಿಸ್ ಕೊಡ್ರಿ ಏನು ಮಾತಾಡಿ ಅಲ್ಲೆಲ್ಲ ಅಲ್ಲಿಂದ ಮೇಲೇನು ಬರ್ತಾವಲ್ಲಿ ಕೆಳಗಿನ ಬರ್ರಿ ನಲವತ್ತು ಫೀಟ್ ಇದೆ. ಇಲ್ಲಿ ಮನೆಗಳೆಲ್ಲ 10 ಫೀಟಿಗೆ 5 ಫೀಟಿಗೆ ಹತ್ತಿರಕ್ಕೆ ಹತ್ಕೊಂಡೇ ಇದಾವೆ ಮನೆಗಳು. ಹಂಗಾಗಿ ಸಾರ್ವಜನಿಕರಿಗಾಯ್ತು, ವೃದ್ಧರಿಗಾಯ್ತು, ಗರ್ಭಿಣಿಯರಿಗಾಯ್ತು ಎಲ್ಲರಿಗೆ ಮುಂದಕ್ಕೆ ತ್ರಾಸು. ಇವತ್ತಿಂದ ಒಂದೇ ದಿನದಲ್ಲ, ಮುಂದಾದ್ರೂ ಎಲ್ಲ ರೆಸಿಡೆನ್ಷಿಯಲ್ ಏರಿಯಾ ಇದೆಲ್ಲ ಇರೋದು. ಮೊದಲಿಗೆ 1968ರಲ್ಲೇ ಸೆಕ್ಷನ್ ಇದಾಗಿದ್ದು ಲೇಔಟ್ ಆಗಿ ಇದಾಗಿತ್ತು ಸರ್ ಎಲ್ಲ. ಅವಾಗಿದ್ರೂ ಇವರು ಕಮರ್ಷಿಯಲ್ ಹಾಕೋ ಬದಲು ರೆಸಿಡೆನ್ಸಿಗೆ ಹಾಕೋದೇನಿತ್ತು, ಬೇರೆ ಕಡೆ ಎಲ್ಲಿ ಹಾಕಿರೋ ಅನುಕೂಲ ನಾವು ಹೇಳೋದು. ಇಲ್ಲಿ ಮಾತ್ರ ಹಾಕ್ಬೇಡಂತ ನಮ್ಮ ಎಲ್ಲ ಟವರಿಂದ ಎಫೆಕ್ಟ್ ಆಗ್ತದೆ. ಆದ್ರೆ ನೀವು ಯಾಕೆ ಕೊಟ್ರೆ ನಮ್ಮ ಮನೆಯವ್ರಿಗೆ ಹೋಗಿ ಹೇಳಿದೆ, ಯಾರಿಗೂ ಬೇಡದ್ರೆ ನಾವು ಬೇಡ ಅಂತ ಹೇಳ್ತೀವಿ. ನಮಗೆ ಗೊತ್ತಿಲ್ಲ, ನೀರಿನ ಟ್ಯಾಂಕ್ ಅಂತ ಹೇಳಿದಾರೆ ಅವರು. ಮರುದಿವಸ ಗೊತ್ತಾಯ್ತು ನಮ್ಗೆ ಟವರ್. ನಿಮ್ಮ ಮನೆ ಹಿಂದನೇ ಐತಮ್ಮ? ನಮ್ಮ ಮನೆ ಹಿಂದೆ ಇದ್ದಾರೆ. ನಿಮ್ಗೆಲ್ಲ ಯಾಮರ್ಸ್ಯಾರ ಒಟ್ಟ ನೀರಿನ ಟ್ಯಾಂಕ್ ಯಾಮರ್ಸೆ ಮಾಡಿ ಜಾಗ ಕೊಟ್ಟಿವಿ ನಾವು, ಮಾರಿಬಿಟ್ಟಿವಿ, ನಮ್ದಲ್ಲ ಜಾಗ ಅಂತ ಹೇಳಿದಾರೆ ಅವರು. ಆಮೇಲೆ ಗೊತ್ತಾಯ್ತು ಏನು ಮಾರಿಲ್ಲ, ನಾವು ಬಾಡಿಗೆ ಸ್ಥಳ ಕೊಟ್ಟಿವಿ ಅಂತ ಅವೇ ಹೇಳಿದ್ರು. ಸ್ಟಾಪ್ ಮಾಡ್ರಿ ಅಂತ ಕೊಟ್ಟಿವಿ. ಆಮೇಲೆ ಏನು ಮಾಡಿದ್ರು, ಸ್ಟಾಪ್ ಮಾಡಿದ ಮ್ಯಾಗೆ 5ನೇ ತಾರೀಕಿಗೆ ಅವರು ಇದು ಕೊಟ್ಟರು, ಅವ್ರಿಗೆ ಅಪ್ಲಿಕೇಶನ್ ಏನು ಕೊಟ್ಟರು, ಅವ್ರು ಲೈಸೆನ್ಸ್ ಕೊಟ್ಟರು, ನೀವು ಮಾಡೋಕ್ಕೆ ಅನುಮತಿ ಐತಿ ಅಂತೇಳಿ. ಆಮೇಲೆ 7-8ನೇ ತಾರೀಕಿಗೆ ನಾವು ಹೋದ್ವಿ. ನಾವು ಹೋದತ್ತಿಗೆ ಏನು ಕೇಳಿದ್ವಿ, ಸರ್ ನಿಮಗೆ ನಾವು 1ನೇ ತಾರೀಕಿಗೆ ನಿಮಗೆ ನಾವು ಕೊಟ್ಟಿವಿ ಬಂದ್ ಮಾಡ್ರಿ ಅಂತೇಳಿ. ನೀವು 5ನೇ ತಾರೀಕಿಗೆ ಅವ್ರಿಗೆ ಮತ್ತೆ ಇದು ಕೊಟ್ಟಿರಿ, ಏನೋ ಕೆಲಸ ಚಾಲು ಮಾಡಿದ್ದೆ. ಮತ್ತು ನಮ್ಮದು ಇಟ್ಕೊಂಡು ಕೈಸಿ ಹೆಂಗೆ ಕೊಟ್ಟರೆ, ನೀ ಹೆಂಗೆ ಕೇಳ್ತಿ ಅದನ್ನು ಮ್ಯಾಗ್ಲರ್ ಕೊಟ್ರೆ ನಮ್ಗೆ ಅಧಿಕಾರ ಐತೆ ಹಂಗೈತೆ ಅಂದ್ರೆ ಯಾರು ಹೇಳಿದ್ರು? ಕಮಿಷನ್ ಸಾಬ್ರು, ನಿಮ್ಮ ಅಧಿಕಾರ ಐತೆ, ನಮಗೆ ಮಾನ್ಯತೆ ಇಲ್ಲ ಅಂದ್ರೆ ಸರ್ ಜನರಿಗೆ ಅಂತ ನಾವು ಕೇಳಿದ್ವಿ. ಎಲ್ಲಿ ಏನ್ರಿ ಅವ್ನು ಕೋರ್ಟಿಗೆ ಹೋಗ್ರಿ, ಪೊಲಿಟಿಷನ್ಗೆ ಹೋಗ್ರಿ ಅಂತ ಹೇಳಿದ್ರು, DC ಆಫೀಸಿಗೆ ಅಂತಂದ್ರೆ. ಈಗ ಮೊನ್ನೆ ನಾವು ಇದು ಪೊಲಿಟಿಷನ್ಗೆ ಹೋಗಿ, ಪೊಲಿಟಿಷನ್ ಕೊಡುತ್ತೆ, ಪೊಲಿಟಿಷನ್ ಮನೆಗೆ ಕೊಟ್ಟವೆ, ಕೋರ್ಟಿಗೆ ಒಂದು ಹೋಗ್ಬೇಕಂದೀವಿ. ಕೋರ್ಟ್ ಅವತ್ತು ತಿಂಗಳ ರಜೆ ಇತ್ತು, ಕೊಟ್ಟಿಲ್ಲ. ಆಮೇಲೆ DC ಇದು ನಮ್ಮ 28ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೆಸಿಡೆನ್ಷಿಯಲ್ ಏರಿಯಾ, ಪ್ಯೂರ್ಲಿ ಸಾರ್ವಜನಿಕರು ವಾಸೋಪಕ ಮಾಡ್ತಕ್ಕಂಥ ಏರಿಯಾ, ಮತ್ತು ಜೊತೆಗೆ ಶಾಲೆ, ಕಾಲೇಜು ಮತ್ತು ಚರ್ಚು ಮತ್ತು ದೇವಸ್ಥಾನ ಇರ್ತಕ್ಕಂಥ ಏರಿಯಾದಲ್ಲಿ ಟವರ್ ಬಂದು ಹಾಕ್ತಾರೆ. ಇದು ಕಮರ್ಷಿಯಲ್ ಪ್ಲಾಟಲ್ಲಿ ಹಾಕ್ಬೇಕು, ರೆಸಿಡೆನ್ಷಿಯಲ್ ಏರಿಯಾ ಹಾಕ್ಬಾರ್ದು ಅಂತೇಳಿ ಆಲ್ರೆಡಿ ನಮ್ಮ ಸಾರ್ವಜನಿಕರು ಸಾಕಷ್ಟು ಹೋರಾಟ ಮಾಡಿ ಲೆಟರ್ ಕೊಟ್ಟಾರ, ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಾರ, ಮಾನ್ಯ ಪೌರಾಯುಕ್ತರಿಗೂ ಕೊಟ್ಟಾರ. ಅವ್ರ ಕೆಲಸ ನಿದ್ರಿಸಿದ್ರು ಕೂಡ ಭಾಳ ದೌರ್ಜನ್ಯವಾಗಿ ಮಾಡ್ತಿದ್ದಾರೆ. ಇದರಿಂದ ನಾಳೆ ವಯೋವೃದ್ಧರಿಗಾಗಲಿ, ಶಾಲಾ ಮಕ್ಕಳಿಗಾಗಲಿ ಎಲ್ಲರಿಗೂ ತೊಂದರೆ ಆಗ್ತದೆ ಇದನ್ನ ಟವರಿಂದ. ಅದರ ಟವರ್ ಆಗ್ತಕ್ಕಂಥದ್ದು ರೆಸಿಡೆನ್ಷಿಯಲ್ ಹಾಕ್ಬಾರ್ದಂತ ಐತಿ, ಆದರೂ ಕೂಡ ಇದು ದೌರ್ಜನ್ಯ ಆಗ್ತಾರೆ. ಇದು ಸ್ಟಾಪ್ ಮಾಡಿರಿ. ಇಲ್ಲಿಂದಪ್ಪ ಅಂದರೆ ನಾವು ಮುಂದಿನ ಹೋರಾಟ ಸಾರ್ವಜನಿಕರ ಪರವಾಗಿ ನಾವು ದಂಡಿ ಕೊಡ್ಬೇಕಾಗ್ತದೆ ಅಂತ ಹೇಳ್ತೀವಲ್ಲ. ಈ ಥರ ಇದ್ದಾಗ ಮಾಡಬಾರ್ದು, ಜನರಿಗೆ ತೊಂದರೆ ಆಕತ್ತಂದಾಗ ಕಮರ್ಷಿಯಲ್ ಏರಿಯಾ ಹುಡುಕ್ಲಿ, ಕಮರ್ಷಿಯಲ್ ಬಿಲ್ಡಿಂಗ್ ಮೇಲೆ ಹಾಕ್ಲಿ, ಇನ್ನು ಸಾಕಷ್ಟು ಐತಿ, ಊರು ದೊಡ್ಡದೈತಿ, ಕಮರ್ಷಿಯಲ್ ಏರಿಯಾ ಹೋಗ್ಲಿ. ಅದು ಬಿಟ್ಟು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬಡ ಜನ ಇರ್ತಕ್ಕಂಥದ್ದು, ಅದು ದಲಿತರು ಇರ್ತಕ್ಕಂಥ ಏರಿಯಾದಲ್ಲಿ ಬಂದ್ಬಿಟ್ಟು ಹಾಕಿದ್ರೆ ಏನು ಅನ್ಯಾಯ ಇದು? ಅದಕ್ಕೆ ಇದನ್ನು ಕ್ರಮ ಕೈಗೊಳ್ರೆ, ಇದನ್ನು ಸ್ಟಾಪ್ ಮಾಡ್ರಿ ಅಂತೇಳಿ ಈ ಮೂಲಕ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ರೆಸಿಡೆನ್ಷಿಯಲ್ ಏರಿಯಾ ಅಂತೇಳಿ ಇದರಲ್ಲಿ ಒಂದು ಟವರ್ ಬರ್ತಾ ಇದೆ. ಆ ಟವರಿಂದ ಸುತ್ತಮುತ್ತಲೇ ಇರ್ತಕ್ಕಂಥ, ಈಗ ಇಲ್ಲಿ ಸುತ್ತಮುತ್ತಲೇ ಏನಂದರೆ ಚರ್ಚ್ ಇದೆ, ಸ್ಕೂಲ್ ಇದೆ, ಗುಡಿ ಇದೆ ಮತ್ತು ವೃದ್ಧಾಶ್ರಮ ಇದೆ, ಹಾಗೂ ವಾಸ ಮಾಡ್ತಕ್ಕಂಥ ಎಷ್ಟೋ ಸಾರ್ವಜನಿಕರು ಇಲ್ಲೆಲ್ಲ ಇದ್ದಾರೆ. ಅದರಿಂದ ಆರೋಗ್ಯ ದೃಷ್ಟಿಯಿಂದ ನಾವು ನೋಡಿದಾಗ ಆ ಒಂದು ರೇಸಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾವೆ ಅನ್ನೋದು ನಮ್ಮ ಅಭಿಪ್ರಾಯದಿಂದ ಇಲ್ಲಿ ಯಾವುದೇ ರೀತಿಯಾದ ಒಂದು ಟವರನ್ನು ಕಟ್ಟಬಾರ್ದು ಅನ್ನೋದು ನಮ್ಮ ಒಂದು ಮನವಿ. ಈಗಾಗಲೇ ಮೊನ್ನೆ ನಮ್ಮ ಇವು ಸದಸ್ಯರು ಹೇಳಿದ ಹಾಗೆ ಎಲ್ಲ ರೀತಿಯಾದಂಥ ಒಂದು ಅರ್ಜಿಗಳನ್ನು ನಾವು ಮೇಲಾಧಿಕಾರಿ ಕೊಟ್ಟಿದ್ದೀವಿ. ಆದರೂ ಕೂಡ ಇಲ್ಲಿವರೆಗೂ ಅವರು ಯಾವುದೇ ಒಂದು ಕ್ರಮ ತೊಗೊಂಡಿಲ್ಲ. ಹೀಗಾಗಿ ಈಗ ಮುಂದಿನ ಒಂದು ಕ್ರಮ ಅಂದರೆ ನಾವು ಇವು ತೋಳಾರಕ್ಕೆ DC ಅವ್ರಿಗೆ ಹೋಗಿ ಮನವಿ ಕೊಟ್ಟು ಇದನ್ನು ಸ್ಟಾಪ್ ಮಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಪೌರಾಯುಕ್ತರು ಪರ್ಮಿಷನ್ ಕೊಟ್ಟರೆ ಅದಕ್ಕೆ ನೀವು 2ನೇ ತಾರೀಕು ಕೊಟ್ಟಿದ್ದೀರಾ ಅಬ್ಜೆಕ್ಷನ್? 1-4ಕ್ಕೆ ನಾವು ಕೊಟ್ಟಿದ್ವಿ. 1-4ಕ್ಕೆ ನಾವು ಕೊಟ್ಟಿದ್ವಿ ಫಸ್ಟ್ ಅಪ್ಲಿಕೇಶನ್. ಈ ಥರ ಆಗ್ತಾ ಇದೆ ಅಲ್ಲಿ ಅಬ್ಜೆಕ್ಷನ್, ಏನು ಈ ಥರ ದೊಡ್ಡದು ಇದು ಮಾಡ್ತಾ ಇದ್ದಾರೆ, ಅಲ್ಲಿ ಭಾಳ ಇದಾಗ್ತಾ ಇದೆ, ನಮಗೆಲ್ಲ ಮನೆ ಕಟ್ತು ಅಂತಂದು ಫಸ್ಟ್ ಹೇಳಿ ನಮಗೆ ಮೋಸ ಮಾಡಿ ಇವಾಗ ಟವರ್ ನಿರ್ಮಿಸೋದು ನಮಗೆ ಗೊತ್ತಾಗಿದೆ.
ಫಸ್ಟ್ ಕಟ್ಟೋನು ಜೆ ಆಫೀಸರ್ನು ಹುಬ್ಬಳ್ಳಿಯವರಂತೆ ಅವರು ಅವಾಗ ಅದೇ ನಾವು ಮಾತಾಡಿದಾಗ ಮನೆಯೇ ಕನ್ಸ್ಟ್ರಕ್ಷನ್ ಆಗುತ್ತಂತ ನಮಗೆ ಮಾತಾಡಿದ್ದು. ನೀವು ಪಕ್ಕದ ಸೈಟ್ನವ್ರಿಗೆ ನಿಮಗೆ ಯಾಮರ್ಸ್ಯಾರ ಅಂತ ಹೇಳ್ತೀರಾ? ಯಾಮರ್ಸಿ ಟವರ್ ಸುಳ್ಳು ಹೇಳಿದಾರೆ. ಫಸ್ಟ್ ಮನೆ ಕಟ್ತು ಅಂತಂದೇಳಿ ನಮಗೆ ಯಾಮರ್ಸಿ ನಮ್ಗೂ ಮನೆ ಕಟ್ಟಕ್ಕೆ ಹೇಳಿದ್ರಿ. 2300 ರೂಪಾಯಿ ಹೋದಂಗೆ ನಾವು ಮುಗಿಸಿ ನಿಮ್ದು ಮನೆ ಕಟ್ಟ್ರಿ ಅಂತಾನೆ ಹೇಳಿದ್ರು. ಇಲ್ಲ ಸರ್ ನಮ್ಮ ಕಡೆ ದುಡ್ಡು ಹಾಕಲ್ಲ ಅಷ್ಟು ಅಂತಂದು ಬಿಟ್ಟಿವಿ. ಆಮೇಲೆ ಅದನ್ನು ಮುಂದುವರ್ಸ್ಯಾರ. ಮನೆ ಕಟ್ತಂದು ನಾವು ಸುಮ್ಮನೆ ಇದೀವಿ. ಆಮೇಲೆ ದೊಡ್ಡ ಬೇಸ್ಮೆಂಟು ಎಲ್ಲ ಆಗಿದ್ದು ನೋಡಿ ಅವಾಗ ನಾವು ಹೋಗಿ ಮತ್ತೆ ಇದು ಸಲ್ಲಿಸಿದ್ವಿ ಪೌರಾಯುಕ್ತರಿಗೆ. ಅವಾಗ ಅವರು ನಿಂದಿರಿಸಿ ಮತ್ತೆ ಒಂದು 4-5ಕ್ಕೆ ಏನು ಮಾಡಿದ್ರು ಸರ್, ಮತ್ತೆ ಪರ್ಮಿಷನ್ ಕೊಟ್ಟರು ಕಟ್ಟಡಕ್ಕೆ. ಮತ್ತೆ ನಾವು 13-5ಕ್ಕೆ ಹೋಗಿ ಇಲ್ಲ ಸರ್ ಮತ್ತೆ ಕಟ್ಟಡ ಚಾಲು ಮಾಡಿರ ನೀವು ನಿಂದಿರ್ಸ್ಬೇಕಂತ ಮತ್ತೆ ಮನೆ ಕೊಟ್ವಿ. ಅದರಿಂದ ಪೌರಾಯುಕ್ತರು ಏನು ಕಾರ್ಯಕ್ರಮ ಇವೇನು ತೊಗೊಂಡಿಲ್ಲ ಅವ್ರ ಮೇಲೆ. ಯಾವುದಾತು ಆ್ಯಕ್ಷನ್ಗಳು ಆಯ್ತು ಏನಾಯ್ತು ಮಾಡಿಲ್ಲ. ಹಂಗಾಗಿ ನಮಗೆ ಇಲ್ಲಿ ಸುತ್ತಲಿರೋರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಸರ್, ಇವತ್ತಿಂದಲ್ಲ. ನಾವು ಇದೇ ಒಂದು ವಾರ್ಡಿನಲ್ಲಿ ನಮ್ಮ ಪ್ಲಾಟ್ ಇದೆ. ಆ ನಮ್ಮ ಪ್ಲಾಟ್ ಹಿಂದಗಡೆನೇ ಇವಾಗ ಅವರು ಏನೋ ಇದು ಟವರ್ ಆಗ್ತಾ ಇದ್ದಾರೆ. ಇದರಿಂದ ಏನಪ್ಪ ಅಂತಂದರೆ ಇಲ್ಲಿ ಸುತ್ತಮುತ್ತಲು ಏನಿದೆ, ಸ್ಕೂಲ್ ಇದೆ, ಚರ್ಚ್ ಇದೆ, ಅದರಲ್ಲಿ ವೃದ್ಧಾಶ್ರಮ ಇದೆ, ಗುಡಿ ಇದೆ, ಎಲ್ಲ ಇಲ್ಲಿ 100 ಜನ ಬರ್ತಕ್ಕಂಥ ಏರಿಯಾ. ಈ ಏರಿಯಾದಲ್ಲಿ ಟವರ್ ಹಾಕಿದರೆ ಎಲ್ಲರಿಗೂ ತೊಂದರೆ ಆಗ್ತದೆ. ಅದನ್ನು ನಾವು ಇವಾಗ ಮನವಿ ಸಹಿತ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ, ನಾವು ಗಂಗಾವತಿಯಲ್ಲಿ ಪೌರಾಯುಕ್ತರಿಗೆ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಈ ವಾರ್ಡಿನ ಸದಸ್ಯರಾದಂಥ ರಾಘವೇಂದ್ರ ಅವರು ಮತ್ತು ಖ್ಯಾತ ಡಾಕ್ಟರ್ ಆದಂಥ ರಾಮಕೃಷ್ಣ ಅವರು ಸಹಿತ ಇದರ ಬಗ್ಗೆ ಎಲ್ಲ ಕೇಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಪೌರಾಯುಕ್ತರಾಗಲಿ ಇದರ ಬಗ್ಗೆ ಗಮನ ಹರಿಸಿ ಎಲ್ಲರಿಗೂ ಒಳ್ಳೇದು ಮಾಡ್ಬೇಕಂತೇಳಿ ಸರ್. ತಾವು ನಗರಸಭೆಗೆ ಮನವಿ ಕೊಟ್ಟಿರಿ. ನಗರಸಭೆ ಪೌರಾಯುಕ್ತರು ಏನು ಹೇಳಿದ್ರು ಸರ್? ಇಲ್ಲ ನಾವು 1-4ಕ್ಕೆ ನಾವು ಮನವಿ ಸಲ್ಲಿಸಿದ್ವಿ ಸರ್. ಅವತ್ತ ಮನವಿ ಸಲ್ಲಿಸೋ ಟೈಮಿಗೆ ಏನಂದಿದ್ರು ಅವರು ಬಂದು, ಇಲ್ಲ ಸರ್ ನಾವು ಸ್ಟಾಪ್ ಮಾಡ್ತೀವಿ ಅಂತಂದು ಲಿಖಿತವಾಗಿ ಜೆ ಅವರಿಗೆ ಒಂದು ಬರೆದು ಕೊಟ್ರಿ. ಅದೇನೈತಿ ನೋಡಿರಿ ಸ್ಟಾಪ್ ಮಾಡಿರಿ ಅಂತಂದು ಒಂದು ಇದು ಮಾಡಿದ್ರು ಸರ್. ಅವತ್ತಿಗೆ ಬಂದರು ನೋಡ್ಕೊಂಡ್ರು, ಸ್ಟಾಪ್ ಮಾಡಿದ್ರು. ನೀರಿನ ಟ್ಯಾಂಕು ಇನ್ನೊಂದು ಯಾರನ್ನು ಹೇಳಿದ್ರು ಅದೆಲ್ಲ ಕ್ಲಿಯರ್ ಕಟ್ ಆಗಿದೆ, ಎಲ್ಲರಿಗೂ ಕಾಣಿಸ್ತಾ ಇದೆ. ಎಲ್ಲರಿಗೂ ಕೊಡ್ತೀನಿ ಅನ್ನೋದ್ರೆ ಮೆಟೀರಿಯಲ್ ಬಂದ ಸಮೇತ ಫಸ್ಟ್ ದಿವಸದಿಂದ ಇವತ್ತಿನ ದಿವಸ ಅಲ್ಲ ಸರ್, ಒಂದು 3-4 ತಿಂಗಳಿಂದ ಎಲ್ಲರೂ ಕ್ಲಿಯರ್ ಕಟ್ ಆಗಿ ಅವರು ಕೂಡ ಇಷ್ಟು ಮುಂದೆ ಕೂಡ ಅದೇ ಹೇಳಿದ್ದಾರೆ. ಕ್ಲಿಯರ್ ಕಟ್ ನಾವು ಹೇಳ್ತಾನೆ ಬಂದಿದ್ದೀವಿ. ಅಲ್ಲ ಸರ್, ಈಗ ಅಂತಾನೆ ಹೇಳ್ತಿದ್ದೀವಿ ಸರ್. ಪ್ರೇರಣಕುಮಾರ್ ವಾಟರ್ ಟ್ಯಾಂಕ್ ಅಂತ ಹೇಳಿದಾರೆ ಸರ್. ಅವ್ರು ಬೈದ್ರು ನನಗೆ, ನೀವ್ಯಾಕೆ ಸುಳ್ಳು ಹೇಳಿದ್ರು ಅವಾಗ ಅಂತೇಳಿ. ಇಲ್ಲ ಸರ್ ಅವ್ರು ಗೊತ್ತಿರಲಿಲ್ಲ, ನಾ ಈಗ ಬಂದೀನಿ, ನಾ ಈಗ ಟವರ್ ಅಂತ ಹೇಳಿ ಸ್ಟಾರ್ಟ್ ಮಾಡೋ ಅಂತ ಹೇಳಿದೆ. ನೀವು ಚಲೋ ಮಾಡಿ ಕೆಲಸದವರು ನಾನು ಹೇಳ್ಬೋದು ಸರ್. ಒಂದೊಂದು ವಿಧಾನ ನೋಡಿ ಸರ್. ಇವಾಗ ಎಲ್ಲಾದ್ರೂ ನಿಮಗಾದ್ರೂ ನಮಗಾದ್ರೂ ಇದೀವಲ್ಲ, ಇಂಡಿಯಾದಲ್ಲಿ ಇದೀವಲ್ಲ, ಎಲ್ಲರಿಗೂ ಇಂಡಿಯಾದಲ್ಲಿ ಕಾನೂನೇ ಮಾಡಬೇಕು. ಬೇರೆ ಅಲ್ಲ, ನಾವು ಫಾರಿನ್ ಕಾನೂನು ತಗೊಂಡ್ಬಂದು ಅದರಲ್ಲಿ ಇಂಡಿಯಾದಲ್ಲಿ ಮಾಡಕ್ ಬರೋದು ಅಲ್ಲ ಸರ್. ಎಲ್ಲಾದ್ರೂ ಒಂದೇ ತರ ಇರುತ್ತೆ ಸರ್. ಎಲ್ಲಿ ನೀವು ಮಾತಾಡೋದು ನಿನಗೆ ಬೇಕಾದ್ರೆ ನಿಮ್ಮನೆ ಹಾಕ್ಬೇಕು. ಟವರ್ ಇದ್ದಾನೆ ನಿಮ್ಮನೆ ಹಾಕ್ಬೇಕಪ್ಪ. ಇಲ್ಲ ಸರ್, ಈಗ ಮುಗಿದ್ಬಿಟ್ಟೈತಿ. ಕಮಿಷನ್ ಇದ್ದಕ್ಕೆ ಏನಿಲ್ಲ, ಕಮಿಷನ್ ಹೋಗ್ಬಿಟ್ಟೈತಿ. ಈಗ ಏನಿಲ್ಲ. ಈಗ ರಾಣಿ ಬುಧವಾರ ಬರ್ತೇವೆ ಸರ್. ಬುಧವಾರ ಸ್ವಲ್ಪ ಡಿಸೈಡ್ ಮುಗಿಸ್ಬಿಟ್ಟು ಸರ್. 4 ಸಲ ಕಮಿಷನ್ ಸರ್. ನಾವು 2ನೇ ತಾರೀಕು ಕಂಪ್ಲೀಟ್ ಕೊಟ್ಟಿವಿ. 5ನೇ ತಾರೀಕಿಗೆ ಏನು ಲೈಸೆನ್ಸ್ ಕೊಟ್ಟರೆ ಮಾಡ್ತೀವಿ. ಕೆಲಸ ಏನು ಕೂಲಿ ಮಾಡಕ್ ಬಂದ ಸ್ಟಾಪ್ ಮಾಡ್ತಾ ಇದ್ದೀವಿ. ರೆಸಿಡೆನ್ಸಿಯಲ್ ಏರಿಯಾ, ಶಾಲೆ ಇರ್ತಕ್ಕಂಥ ಏರಿಯಾ, ಚರ್ಚ್ ಇರ್ತಕ್ಕಂಥ ಏರಿಯಾ, ದೇವಸ್ಥಾನ ಇರ್ತಕ್ಕಂಥ ಈಗ ಹೇಳಿ ನೀವು ಒಂದು ವಾರ ಟೈಮ್ ತೊಗೊಂಡ್ರೆ ಸ್ಟಾಪ್ ಮಾಡಿದ್ವಿ. ಸ್ಟಾಪ್ ಮಾಡಿ ಸರ್. ಅದು ಹುಬ್ಬಳ್ಳಿಯವರಿಗೆ ಕಾಂಟ್ಯಾಕ್ಟ್ ಕೊಟ್ಟರು. ಅದು ಬೂಸ್ಟ್ ಟವರ್ ಅಂತ ಇದು ಮಾಡಕತ್ತ. ಅದು ಏರ್ಟೆಲ್, ವೋಡಾಫೋನು ಎಲ್ಲ ಮಿಕ್ಸ್ ಆಗಿ ಅವರು ಇದು ಮಾಡ್ತಾರೆ, ಎಕ್ಸಿಬಿಷನ್ ಥರ ಮಾಡೋದು. ಒಂದೇ ಒಂದು ರೆಸಿಡೆನ್ಸಿಯಲ್ ಏರಿಯಾ, ಶಾಲೆ ಇರ್ತಕ್ಕಂಥ ಏರಿಯಾ, ಚರ್ಚ್ ಇರ್ತಕ್ಕಂಥ ಏರಿಯಾ, ದೇವಸ್ಥಾನ ಇರ್ತಕ್ಕಂಥ ಏರಿಯಾ ಟವರ್ ಹಾಕಕ್ಕೆ ಪರ್ಮಿಷನ್ ಐತೆ. ಯಾಕಂದ್ರೆ ಆಮೇಲೆ ಕೊಟ್ಟರೆ ನಾವು ಮತ್ತೆ ಬುಧವಾರ ಡಿ ಸಿ ಅವ್ರ ಹೋಗಿ ಬಂದು ನಾನು ಯಾಕೆ ಸ್ವಂತ ಗೊತ್ತಿದ್ದಾನೆ. ಆಮೇಲೆ ಸಾರ್ವಜನಿಕರು ಯಾವುದು ಬರೀ